ನಿಮ್ಮ ಬಿಸ್ನೆಸ್ ಅಲ್ಲಿ ಯಾವ ಕೆಲಸನೂ ಕೂಡ ನೀವು ಅನ್ಕೊಂಡ ಹಾಗೆ ನಡೀತಾ ಇಲ್ಲ ಅಂತ ಬೇಜಾರಲ್ಲಿದ್ದೀರಾ? ಅನ್ಕೊಂಡಷ್ಟು ಸೇಲ್ಸ್ ಆಗ್ತಾ ಇಲ್ಲ, ಎಂಪ್ಲಾಯೀಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಕ್ವಾಲಿಟಿ ಇಶ್ಯೂಸು, ಪ್ರೊಡಕ್ಟಿವಿಟಿ ಸರಿಯಾಗಿ ಬರ್ತಾ ಇಲ್ಲ, ಒಬ್ರೇ ಎಲ್ಲದನ್ನೂ ಮಾಡೋದಕ್ಕಾಗದೆ ಒದ್ದಾಡ್ತಾ ಇದ್ದೀರಾ. ಈ ವಿಡಿಯೋನ ಪೂರ್ತಿ ನೋಡೋದ್ರಿಂದ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗಬಹುದು. ಹಾಯ್, ವೆಲ್ಕಮ್. ಇವತ್ತು ತುಂಬಾ ಜನ ಬಿಸ್ನೆಸ್ ಓನರ್ಸ್ಗಳು ಆನ್ ಟೈಮ್ಗೆ ಯಾವ ಕೆಲಸನೂ ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ಎಂಪ್ಲಾಯೀಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ರೆಸ್ಪಾನ್ಸಿಬಿಲಿಟಿ ತಗೋತಾ ಇಲ್ಲ, ಅಥವಾ ತುಂಬಾನೇ ರಿಜೆಕ್ಷನ್ಸು ಅಥವಾ ವೇಸ್ಟೇಜ್ಗಳು ಆಗ್ತಾ ಇದೆ ಅಂತ ಒದ್ದಾಡ್ತಾ ಇದ್ದಾರೆ. ಇವತ್ತಿನ ವಿಡಿಯೋನಲ್ಲಿ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬಹುದು, ಹೇಗೆ ರಿಜೆಕ್ಷನ್ಸು ವೇಸ್ಟೇಜ್ಗಳನ್ನು ಕಡಿಮೆ ಮಾಡಿ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನನ್ನ ಬಗ್ಗೆ ತಿಳ್ಕೋಬೇಕು ಅಂದ್ರೆ, ನನ್ನ ಹೆಸರು ತುಂಗರಾಜು, ಪೀಪಲ್ ಮೆಕ್ಯಾನಿಕ್ಸ್ ಹಾಗೂ ಟೈಸಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯ ಫೌಂಡರ್ ಹಾಗೂ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕಳೆದ 10 ವರ್ಷಗಳಿಂದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಬರ್ತಾ ಇದ್ದೀನಿ. ಜೊತೆಗೆ 50ಕ್ಕೂ ಹೆಚ್ಚು MNCs ಗಳಿಗೆ ಇವತ್ತು ನಾವು ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ನ ಕೊಡ್ತಾ ಬರ್ತಾ ಇದೀವಿ. ಇದ್ರ ಜೊತೆಗೆ ಟೈಸಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಗಳು ಅವರ ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸೋದಕ್ಕೆ ಸಪೋರ್ಟ್ ಕೂಡ ಮಾಡ್ತಾ ಬರ್ತಾ ಇದೀವಿ. ಈ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಒಂದು ಎಫೆಕ್ಟಿವ್ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಕ್ರಿಯೇಟಿಂಗ್ SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ. ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಅಥವಾ ಪ್ರತಿಯೊಂದು ಪ್ರೋಸೆಸ್ ಅಲ್ಲೂ ಈ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಅಲ್ಲಿ ಕನ್ಸಿಸ್ಟೆನ್ಸಿ, ಕ್ವಾಲಿಟಿ ಮತ್ತೆ ಎಫಿಷಿಯನ್ಸಿ ಈ 3 ವಿಷಯಗಳನ್ನ ಇಂಪ್ರೂವ್ ಮಾಡ್ತಾ ಹೋಗಬಹುದು. ಪ್ರತಿಯೊಂದು ಸ್ಮಾಲ್ ಬಿಸ್ನೆಸ್ ಕೂಡ ಈ ಒಂದು SOP ನ ಸರಿಯಾಗಿ ಡಿಫೈನ್ ಮಾಡೋದ್ರಿಂದ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಯೋದ್ರಲ್ಲಿ ಸಂದೇಹನೇ ಇಲ್ಲ. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನೀವು SOP ಅಂದ್ರೆ ಏನು ಅಂಡ್ ಅದನ್ನ ಹೇಗೆ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊತಾ ಹೋಗ್ತೀರಾ. ಮೊದಲನೇದಾಗಿ SOP ಅಂದ್ರೆ ಏನು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದ್ರೆ ಏನು? ಒಂದು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಗೈಡ್. ಅದು ನಿಮ್ಮ ಬಿಸ್ನೆಸ್ ನ ಪ್ರತಿಯೊಂದು ಕೆಲಸನು ಯಾರೇ ಮಾಡಿದ್ರು, ಎಷ್ಟೇ ಸಲ ಮಾಡಿದ್ರು ಒಂದೇ ತರ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಒಂದು ಟೂಲ್. ಇದನ್ನ ನಾವು SOP ಅಂತ ಕರಿತೀವಿ. ಹೇಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು SOP ಗಳನ್ನ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ನಿಮ್ಮ ಬಿಸ್ನೆಸ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಗಳಿರ್ಲಿ, ಸೇಲ್ಸ್ ಚೆನ್ನಾಗ್ ಆಗ್ತಿಲ್ಲ, ಮಾರ್ಕೆಟಿಂಗ್ ಮಾಡೋದು ಹೇಗೆ ಗೊತ್ತಿಲ್ಲ, ಒಳ್ಳೆ ಎಂಪ್ಲಾಯೀಸ್ ಗಳು ಸಿಗ್ತಾ ಇಲ್ಲ, ನಿಮ್ಮ ಬಿಸ್ನೆಸ್ಗೆ ಕಾಂಪಿಟೇಷನ್ ಜಾಸ್ತಿ ಇದೆ, ಬ್ರ್ಯಾಂಡಿಂಗ್ ಗೊತ್ತಾಗ್ತಿಲ್ಲ, ಅಥವಾ ಏನೇ ಬಿಸ್ನೆಸ್ ಚಾಲೆಂಜ್ ಇದ್ರೂ ಕೂಡ ನಮ್ಮನ್ನ ಒಂದು ಸಲ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ 10 ಸೊಲ್ಯೂಷನ್ಸ್ ಗಳು ಸಿಗಬಹುದು. 1-to-1 ನಮ್ಮ ಜೊತೆ ಮಾತಾಡಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಈ ಮೇಲ್ಗಡೆ ಕೊಟ್ಟಿರುವಂತಹ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಹುಷಾರಿಲ್ಲ ಅಥವಾ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಹೇಗೆ ಹಾಸ್ಪಿಟಲ್ಗೆ ಹೋಗ್ತೀರಾ, ಹಾಗೇನೆ ಬಿಸ್ನೆಸ್ ಅಲ್ಲಿ ಏನಾದ್ರು ಒಂದು ತೊಂದರೆ ಆಯ್ತು ಅಂತ ಅಂದಾಗ ಯಾರ ಹತ್ರ ಹೋಗ್ತೀರಾ, ಯಾರು ಒಬ್ರನ್ನ ಕನ್ಸಲ್ಟ್ ಮಾಡಬೇಕು. ಸೊ ಇವ್ರ ಜೊತೆ ಡಿಸ್ಕಸ್ ಮಾಡೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ ಚಾಲೆಂಜಸ್ ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು. ಮೊದಲನೇದಾಗಿ ನೀವು SOP ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಯಾವ ಪ್ರೋಸೆಸ್ಗೆ ನೀವು SOP ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಅಂದ್ರೆ ಐಡೆಂಟಿಫೈ ದ ಕೋರ್ ಪ್ರೋಸೆಸ್ ಇನ್ ಯುವರ್ ಬಿಸ್ನೆಸ್. ಇನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಇರುವಂತಹ ಒಂದು ಕ್ರಿಟಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಪ್ರೋಸೆಸ್, ಆ ಪ್ರೋಸೆಸ್ ಸರಿಯಾಗಿ ಆದ್ರೆ ಬಿಸ್ನೆಸ್ ಚೆನ್ನಾಗುತ್ತೆ ಅನ್ನುವಂತ ಒಂದು ಪ್ರೋಸೆಸ್ ನ ಐಡೆಂಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಆದ್ರೆ ಕ್ವಾಲಿಟಿ ಕಂಟ್ರೋಲ್ ಇರಬಹುದು, ಅಸೆಂಬ್ಲಿ ಪ್ರೋಸೆಸ್ ಇರಬಹುದು, ರಿಟೈಲ್ ಆದ್ರೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಇರಬಹುದು, ಕ್ಯಾಶಿಯರ್ ಆಪರೇಷನ್ ಇರಬಹುದು, ಸರ್ವಿಸ್ ಬಿಸ್ನೆಸಸ್ ಆದ್ರೆ ಕಸ್ಟಮರ್ ಆನ್ ಬೋರ್ಡಿಂಗ್ ಇರಬಹುದು ಅಥವಾ ಕಸ್ಟಮರ್ ಕಂಪ್ಲೇಂಟ್ ರೆಸೊಲ್ಯೂಷನ್ ಇರಬಹುದು. ಹೀಗೆ ಕೋರ್ ಪ್ರೋಸೆಸ್ ಯಾವುದು ಅಂತ ಐಡೆಂಟಿಫೈ ಮಾಡ್ತೀರಾ ಫಸ್ಟ್ ಪ್ರೋಸೆಸ್ ಅಲ್ಲಿ. ಇದಾದ್ಮೇಲೆ ಎರಡನೇದು, ಆ ಒಂದು ಟಾಸ್ಕ್ ಅನ್ನ ನೀವು ಬ್ರೇಕ್ ಡೌನ್ ಮಾಡಬೇಕಾಗುತ್ತೆ. ಅಂದ್ರೆ ಒಂದು ಟಾಸ್ಕ್ ಅಥವಾ ಪ್ರೋಸೆಸ್ ಅಲ್ಲಿ ಪ್ರತಿಯೊಂದು ಸ್ಟೆಪ್ ಅನ್ನು ಕ್ಲಿಯರ್ ಆಗಿ ಹೇಗೆ ಮಾಡಬೇಕು, ಏನೇನ್ ಮಾಡಬೇಕು, ಯಾವ್ದಾದ್ಮೇಲೆ ಯಾವ್ದು ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, SOP ಫಾರ್ ಕಸ್ಟಮರ್ ಸರ್ವಿಸ್ ಇದು ಎಲ್ಲಾ ಬಿಸ್ನೆಸ್ ಗೂ ಅಪ್ಲೈ ಆಗುತ್ತೆ. ಅಂದ್ರೆ ರಿಟೈಲ್ ಸ್ಟೋರ್ ಇರಬಹುದು, ಹಾಸ್ಪಿಟಲ್ ಇರಬಹುದು, ಸಾಫ್ಟ್ವೇರ್ ಕಂಪನಿ ಇರಬಹುದು, ರೆಸ್ಟೋರೆಂಟ್ ಇರಬಹುದು, ಗಾರ್ಮೆಂಟ್ಸ್, ಕಾರು ಅಥವಾ ಬೈಕ್ ಶೋರೂಮ್ ಗಳಿರಬಹುದು, ಎಲ್ಲಾ ಕಡೆನೂ ಕಸ್ಟಮರ್ ನ ಹ್ಯಾಂಡಲ್ ಮಾಡೋದಕ್ಕೆ ಒಂದು SOP ಬೇಕಾಗುತ್ತೆ. ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಬೇಕಾಗುತ್ತೆ. ಈ ಒಂದು ಕಸ್ಟಮರ್ ಸರ್ವಿಸ್ ಅಲ್ಲಿ SOP ಇಲ್ಲದೆ ಇರೋದ್ರಿಂದ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತಂದ್ರೆ, ಕಸ್ಟಮರ್ಸ್ಗೆ ಸರಿಯಾಗಿ ರೆಸ್ಪಾನ್ಸ್ ಸಿಗಲ್ಲ ಎಂಪ್ಲಾಯೀಸ್ ಗಳಿಂದ, ಕಸ್ಟಮರ್ಸ್ ನ ಕೆಲವೊಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ತುಂಬಾನೇ ಸಮಯ ತಗೋಬಹುದು, ಕಸ್ಟಮರ್ಸ್ ಗಳಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ನೆಗೆಟಿವ್ ರಿವ್ಯೂಸ್ ಗಳನ್ನ ಹಾಕುವಂತ ಚಾನ್ಸಸ್ ಗಳಿರುತ್ತೆ, ಅಥವಾ ಕಸ್ಟಮರ್ ನ ಪರ್ಮನೆಂಟ್ ಆಗಿ ಕಳ್ಕೊಳ್ಳುವಂತ ಚಾನ್ಸಸ್ ಕೂಡ ಬರಬಹುದು ಸರಿಯಾಗಿ ಕಸ್ಟಮರ್ಸ್ ನ ಟ್ರೀಟ್ ಮಾಡಲಿಲ್ಲ ಅಂದ್ರೆ. ಇವಾಗ ಇದಕ್ಕೆ ಒಂದು SOP ಡಿಫೈನ್ ಮಾಡಿದ್ರಿ ಅಂತಂದ್ರೆ ಹೇಗಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಗೈಡ್ ಲೈನ್ಸ್ ನ ಬರೆದ್ರೆ ಹೇಗಿರುತ್ತೆ. ಫಸ್ಟ್ ಕಸ್ಟಮರ್ ಬಂದ ತಕ್ಷಣ ಹೇಗೆ ಗ್ರೀಟ್ ಮಾಡಬೇಕು ಗೈಡ್ ಲೈನ್ಸ್ ಬರೆದ್ರಿ, ಅವ್ರ ಕಂಪ್ಲೇಂಟ್ಸ್ ಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಅವರಿಗೆ ಸೊಲ್ಯೂಷನ್ಸ್ ಗಳನ್ನ ಯಾವ ರೀತಿ ಆಫರ್ ಮಾಡಬೇಕು, ಇದಕ್ಕೆಲ್ಲ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಲೈನ್ಸ್ ಗಳನ್ನ ಬರೆದು ಕೊಟ್ರಿ. ಜೊತೆಗೆ ಸ್ಟ್ಯಾಂಡರ್ಡ್ ರೆಸ್ಪಾನ್ಸ್ ಟೈಮ್ ಎಷ್ಟಿರಬೇಕು, ಅವರ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ರೆಸ್ಪಾನ್ಸ್ ಟೈಮ್ ಎಷ್ಟಿರಬೇಕು, ಅವರ ಸಮಸ್ಯೆಗಳನ್ನೆಲ್ಲ ಸಾಲ್ವ್ ಮಾಡ್ತೀನಿ ಅಂತಂದ್ರೆ ಅದನ್ನ ಡಿಫೈನ್ ಮಾಡಿದ್ರಿ. ಹೈ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನ ಅಚೀವ್ ಮಾಡೋದಕ್ಕೆ ಏನೇನೆಲ್ಲ ಪ್ರೊಸೀಜರ್ ಮಾಡಬೇಕು ಅಥವಾ ಏನೇನೆಲ್ಲ
ಹೇಗೆಲ್ಲ ಪ್ರಾಸೆಸ್ ಕ್ರಿಯೇಟ್ ಮಾಡಬೇಕು ಬರ್ದಿಟ್ರಿ, ಯಾವ್ಯಾವ ರೀತಿ ಟ್ರೀಟ್ ಮಾಡಬೇಕು. ಹೀಗೆ ಒಬ್ಬ ಕಸ್ಟಮರ್ ನಿಮ್ಮ ಅಂಗಡಿ ಒಳಗಡೆ ಬರೋದ್ರಿಂದ ಹಿಡಿದು ಪರ್ಚೇಸ್ ಮಾಡಿ ಆಚೆ ಹೋಗೋವರೆಗೂ ಅವ್ರನ್ನ ಹೇಗೆಲ್ಲ ನೋಡ್ಕೋಬೇಕು ಅಂತ ಕ್ಲಿಯರ್ ಗೈಡ್ ಲೈನ್ಸ್ ಗಳನ್ನ ಬರ್ದಿಟ್ರಿ, ಅಥವಾ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಗಳನ್ನ ಡಿಫೈನ್ ಮಾಡಿದ್ರಿ. ಸರಿನಾ? ನಿಮ್ಮ ಬಿಸ್ನೆಸ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಗಳಿರ್ಲಿ, ಸೇಲ್ಸ್ ಚೆನ್ನಾಗ್ ಆಗ್ತಿಲ್ಲ, ಮಾರ್ಕೆಟಿಂಗ್ ಮಾಡೋದು ಹೇಗೆ ಗೊತ್ತಿಲ್ಲ, ಒಳ್ಳೆ ಎಂಪ್ಲಾಯೀಸ್ ಗಳು ಸಿಗ್ತಾ ಇಲ್ಲ ನಿಮ್ಮ ಬಿಸ್ನೆಸ್ಗೆ, ಕಾಂಪಿಟೇಷನ್ ಜಾಸ್ತಿ ಇದೆ, ಬ್ರ್ಯಾಂಡಿಂಗ್ ಗೊತ್ತಾಗ್ತಿಲ್ಲ, ಅಥವಾ ಏನೇ ಬಿಸ್ನೆಸ್ ಚಾಲೆಂಜ್ ಇದ್ರೂ ಕೂಡ ನಮ್ಮನ್ನ ಒಂದು ಸಲ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ 10 ಸೊಲ್ಯೂಷನ್ಸ್ಗಳು ಸಿಗ್ಬೋದು. 1-to-1 ನಮ್ಮ ಜೊತೆ ಮಾತಾಡಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಈ ಮೇಲ್ಗಡೆ ಕೊಟ್ಟಿರುವಂತಹ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್, ಇದನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ನ ಅಸೈನ್ ಮಾಡಬೇಕು. ಅಂದ್ರೆ ಈ ಒಂದು ರೆಸ್ಪಾನ್ಸಿಬಿಲಿಟಿನ ಒಬ್ಬ ಎಂಪ್ಲಾಯಿಗೆ ಅಸೈನ್ ಮಾಡ್ತೀರಾ. ಈ SOP ಅಂದ್ರೆ ಇವಾಗ ಏನೇನೆಲ್ಲ ಡಿಫೈನ್ ಮಾಡಿದ್ರಿ ಅದು ಸರಿಯಾದ ರೀತಿನಲ್ಲಿ ಎಕ್ಸಿಕ್ಯೂಟ್ ಆಗೋದಿಕ್ಕೆ ಅಥವಾ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಬ್ಬ ಎಂಪ್ಲಾಯೀಸ್ ನ ಅಸೈನ್ ಮಾಡ್ತೀರಾ. ಯಾಕೆ ರೆಸ್ಪಾನ್ಸಿಬಲ್ ಪರ್ಸನ್ ನ ಅಸೈನ್ ಮಾಡಬೇಕು ಅಂದ್ರೆ, ಬರೀ SOP ಡಿಫೈನ್ ಮಾಡೋದ್ರಿಂದ ಎಲ್ಲರೂ ಅದನ್ನ ಸರಿಯಾದ ರೀತಿನಲ್ಲಿ ಫಾಲೋ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮಾಡ್ಲಿಲ್ಲ ಅಂದ್ರೆ ಮಾಡಿಸೋರೊಬ್ರು ಇರ್ಬೇಕಲ್ಲ. ಹಾಗಾಗಿ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅದನ್ನ ನೋಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ SOP ಡಿಫೈನ್ ಮಾಡಿದ್ರೂ ಕೂಡ ಯೂಸ್ ಆಗೋದಿಲ್ಲ. ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್, ಟೆಸ್ಟ್ ಅಂಡ್ ರಿಫೈನ್ ಯುವರ್ SOP. ಅಂದ್ರೆ ಒಂದು ಸಲ SOP ನ ಡಿಫೈನ್ ಮಾಡಿದ ಮೇಲೆ ಅದು ಹೇಗೆ ವರ್ಕ್ ಆಗ್ತಿದೆ, ಪ್ರೋಸೆಸ್ ಇಂಪ್ರೂವ್ ಆಗ್ತಿದ್ಯಾ ಇಲ್ವಾ, ರಿಸಲ್ಟ್ ಚೆನ್ನಾಗಿ ಬರ್ತಿದ್ಯಾ ಇಲ್ವಾ, ಇದನ್ನ ಫಾಲೋ ಮಾಡೋದ್ರಿಂದ ಅಂದ್ರೆ SOP ನ ಫಾಲೋ ಮಾಡೋದ್ರಿಂದ ಬೇರೆ ಏನಾದ್ರೂ ಹೊಸ ಸಮಸ್ಯೆ ಬರ್ತಿದ್ಯಾ, ಹೀಗೆ ಚೆಕ್ ಮಾಡ್ಬೇಕಾಗತ್ತೆ. ಚೆಕ್ ಮಾಡಿ ಏನಾದ್ರೂ ಸಮಸ್ಯೆ ಬಂದ್ರೆ ಆವಾಗ SOP ನ ಮತ್ತೆ ರೀಡಿಫೈನ್ ಮಾಡಬೇಕು, ಮತ್ತೆ ಎಕ್ಸಿಕ್ಯೂಟ್ ಮಾಡಿ ಚೆಕ್ ಮಾಡಬೇಕು. ಒಂದು ಸಲ ಎಲ್ಲ ಸೆಟ್ ಆಗಿ ನಿಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬರ್ತಾ ಇದೆ ಅಂದಾಗ ಅದನ್ನ ಸ್ಟ್ಯಾಂಡರ್ಡ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ. SOP ಅಂತ ಮಾಡಿ ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಮಾಡಿ ಇಂಪ್ಲಿಮೆಂಟೇಷನ್ ಗೆ ಕೊಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್, ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. 6 months ಒನ್ಸು ಅಥವಾ 1 year ಒನ್ಸು ನಿಮ್ಮ SOP ಗಳನ್ನ ನಿಮ್ಮ ನೀಡ್ಸ್ ಗೆ ತಕ್ಕ ಹಾಗೆ ಅಥವಾ ನೀವು ಏನ್ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಮಾಡ್ಕೊಂಡು ಬರ್ತಾ ಇರಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್, ಈ ಒಂದು SOP ಪ್ರತಿಯೊಬ್ಬ ಸಂಬಂಧಪಟ್ಟ ಎಂಪ್ಲಾಯೀಸ್ಗೂ ಆಕ್ಸೆಸ್ ಸಿಗೋ ಹಾಗೆ ಮಾಡಬೇಕಾಗುತ್ತೆ. ಅಂದ್ರೆ ಎಂಪ್ಲಾಯೀಸ್ ಗಳಿಗೆ ಯಾವಾಗ ಬೇಕು ಆವಾಗ ಹೋಗಿ SOP ನ ನೋಡೋದಿರಬಹುದು, ಯೂಸ್ ಮಾಡೋದಿರಬಹುದು, ಹೀಗೆ ಆಕ್ಸೆಸ್ ಕೊಡಬೇಕಾಗುತ್ತೆ. ಪ್ರಿಂಟೆಡ್ ವರ್ಷನ್ ಇರಬಹುದು ಅಥವಾ ಡಿಜಿಟಲ್ ಡಾಕ್ಯುಮೆಂಟ್ ಇರಬಹುದು ಅಥವಾ SOP ಸಾಫ್ಟ್ವೇರ್ ಈ ರೀತಿ ಕ್ರಿಯೇಟ್ ಮಾಡಿ ಆಕ್ಸೆಸ್ ನ ಕೊಡಬೇಕಾಗುತ್ತೆ. ಇಷ್ಟನ್ನು ಸರಿಯಾಗಿ ಮಾಡೋದ್ರಿಂದ ನೀವು ಯಾವುದೇ ಡಿಪಾರ್ಟ್ಮೆಂಟ್ ಅಥವಾ ಪ್ರೋಸೆಸ್ ಅಥವಾ ಟಾಸ್ಕ್ ಅನ್ನ ಆರಾಮಾಗಿ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಸೊ ಮೊದಲಿಂದ ರೀಕ್ಯಾಪ್ ಮಾಡ್ತೀನಿ ಅಂತಂದ್ರೆ, ಮೊದಲನೇದಾಗಿ ನೀವು ಕೋರ್ ಪ್ರೋಸೆಸ್ ಅನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಆಮೇಲೆ ಆ ಒಂದು ಪ್ರೋಸೆಸ್ ಅಲ್ಲಿ ಟಾಸ್ಕ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಬ್ರೇಕ್ ಡೌನ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ರೆಸ್ಪಾನ್ಸಿಬಿಲಿಟಿನ ಒಬ್ರಿಗೆ ಅಸೈನ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಟೆಸ್ಟ್ ಮತ್ತೆ ರಿಫೈನ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಮಾಡ್ತಾ ಪ್ರತಿಯೊಬ್ಬರಿಗೂ ಆಕ್ಸೆಸ್ ಸಿಗೋ ಹಾಗೆ ಮಾಡ್ತಾ ಹೋಗ್ಬೇಕಾಗುತ್ತೆ. ನಿಮ್ಮ ಬಿಸ್ನೆಸ್ ಎಷ್ಟೇ ಚಿಕ್ಕದಾಗಿರ್ಲಿ ಅಥವಾ ದೊಡ್ಡದಾಗಿರ್ಲಿ SOP ನ ಕ್ರಿಯೇಟ್ ಮಾಡೋದ್ರಿಂದ ಪ್ರೋಸೆಸ್ ಇಂಪ್ರೂವ್ ಆಗುತ್ತೆ, ಬೆಟರ್ ಕಂಟ್ರೋಲ್ ಸಿಗುತ್ತೆ, ಕನ್ಸಿಸ್ಟೆನ್ಸಿ ಇರುತ್ತೆ, ಮತ್ತೆ ಒಳ್ಳೆ ರಿಸಲ್ಟ್ಸ್ ಕೂಡ ಬರ್ತಾ ಹೋಗುತ್ತೆ. ನಿಮ್ಮ ಬಿಸ್ನೆಸ್ ಅಲ್ಲಿ SOP ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗೆ ಏನಾದ್ರೂ ಗೊತ್ತಾಗ್ತಿಲ್ಲ ಅಂತಂದ್ರೆ ಅಥವಾ ನಿಮ್ಗೆ ಯಾರಾದ್ರೂ ಸಪೋರ್ಟ್ ಬೇಕು ಅಂತಂದ್ರೆ ಮಿಸ್ ಮಾಡದೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ಒಂದು ಪ್ರೋಸೆಸ್ ನ ಅರ್ಥ ಮಾಡ್ಕೊಂಡು ಅಲ್ಲಿ SOP ಡಿಫೈನ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗ್ತೀವಿ. ನಾವು ಒಂದು ಬಿಸ್ನೆಸ್ ಕ್ಲಿನಿಕ್ ಅನ್ನ ರನ್ ಮಾಡ್ತಾ ಇದೀವಿ. ಅಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಏನೇ ಪ್ರಾಬ್ಲಮ್ ಇರ್ಲಿ ಇವ್ರ ಹತ್ರಕ್ಕೆ ಹೋದ್ರೆ ಸಾಲ್ವ್ ಆಗುತ್ತೆ ಅನ್ನೋರೊಬ್ರು ಇದ್ರೆ ಹೇಗಿರುತ್ತೆ? ನಿಮಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಹೇಗೆ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೋತೀರಾ, ಹಾಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ನಮ್ಮ ಬಿಸ್ನೆಸ್ ಕ್ಲಿನಿಕ್ಗೆ ಬರ್ತೀರಾ. ಅಲ್ಲಿ ಎಕ್ಸ್ಪರ್ಟ್ಸ್ಗಳು ನಿಮ್ಮ ಒಂದು ಬಿಸ್ನೆಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ. ಅಂದರೆ ಸೇಲ್ಸ್ ಚೆನ್ನಾಗಿ ಆಗ್ತಾ ಇಲ್ಲ ಅನ್ನೋದಿರ್ಬೋದು, ಪ್ರಾಫಿಟ್ ಮಾರ್ಜಿನ್ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದಿರ್ಬೋದು, ಅಥವಾ ಎಫೆಕ್ಟಿವ್ ಆಗಿ ಮಾರ್ಕೆಟಿಂಗ್ ಮಾಡೋದಕ್ಕಾಗ್ತಾ ಇಲ್ಲ, ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ಸು, ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ, ಅಥವಾ ಒಳ್ಳೆ ಎಂಪ್ಲಾಯೀಸ್ನ ಹೈರ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಈ ರೀತಿ ಏನೇ ಚಾಲೆಂಜಸ್ಗಳಿದ್ರೂ ನಮ್ಮ ಎಕ್ಸ್ಪರ್ಟ್ಸ್ಗಳು ಅದನ್ನು ಸಾಲ್ವ್ ಮಾಡ್ತಾರೆ. ನೀವೇನಾದರೂ ಬಿಸ್ನೆಸ್ಸನ್ನು ತುಂಬ ದೊಡ್ಡದಾಗಿ ಬೆಳೆಸಬೇಕು ಅನ್ನೋ ಗುರಿ ಇಟ್ಕೊಂಡಿದ್ರು ಸರಿ, ಅಥವಾ ಓನರ್ ಡಿಪೆಂಡೆನ್ಸಿನ ರೆಡ್ಯೂಸ್ ಮಾಡುವಂಥದ್ದು ಇರ್ಬೋದು. ಅಂದರೆ ನೀವಿಲ್ಲ ಅಂದರೆ ಕೆಲಸನೇ ಆಗಲ್ಲ, ಆ ರೀತಿ ಪರಿಸ್ಥಿತಿ ಇದ್ದರೆ ನೀವಿಲ್ಲದೇನೆ ಬಿಸ್ನೆಸ್ ಸ್ಮೂತಾಗಿ ರನ್ ಆಗೋ ಥರ ಮಾಡುವಂಥದ್ದು, ಓನರ್ ಡಿಪೆಂಡೆನ್ಸಿನ ತೆಗೆದಾಕುವಂಥದ್ದು, ಅಥವಾ ಒಂದು ಒಳ್ಳೆ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಅನ್ನೋ ಗುರಿ ಇದ್ದರೆ, ಈ ರೀತಿ ಏನೇ ಆಸೆಗಳಿದ್ರೂ ಕೂಡ ನಮ್ಮ ಚಾನಲ್ಗಳನ್ನು ಫಾಲೋ ಮಾಡೋದ್ರಿಂದ ಅಥವಾ ನಮ್ಮ ಜೊತೆ ಒಂದು ಸಲ ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡೋದ್ರಿಂದ ನಿಮಗೆ ರೆಡಿಮೇಡ್ ಸೊಲ್ಯೂಷನ್ಸ್ಗಳು ಸಿಗ್ತಾ ಹೋಗಬಹುದು. ನಿಮಗೂ ಏನಾದರೂ ಒಂದು ಫ್ರೀ ಎಕ್ಸ್ಪರ್ಟ್ ಗೈಡೆನ್ಸ್ ಬೇಕು ಅಂತಿದ್ರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನಿಮ್ಮ ಬಿಸ್ನೆಸ್ ಡೀಟೇಲ್ಸ್ ಮತ್ತು ನಿಮ್ಮ ಬಿಸ್ನೆಸ್ಸಲ್ಲಿರೋ ಚಾಲೆಂಜಸ್ ಅಥವಾ ಪ್ರಾಬ್ಲಮ್ಸ್ಗಳನ್ನು ವಾಟ್ಸಪ್ ಮಾಡಿ, ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಸಾಲ್ವ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀವಿ.